ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿದ್ರೆ 2ನೇ ದಿನ ಗೈಸ್ ಇವತ್ತು. ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಈಗೆದ್ದೆ 4:15 ಆಗೈತೆ. ಒಬ್ಳು 3:15 ಎದ್ದವಳೆ, ಇನ್ನೊಬ್ಳು 4 ಗಂಟೆಗೆ ಎದ್ದು, ಒಬ್ಳು ಸ್ನಾನ ಆಗೋಳೆ, ಇನ್ನೊಬ್ಳು ಸ್ನಾನಕ್ಕೆ ಹೋಗಿದ್ದಾಳೆ. ಈಗ ನಾವು ಫ್ರೆಶ್ ಅಪ್ ಆಗಿ ಹೊರಡ್ತೀವಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮ್ದೆಲ್ಲ ಸ್ನಾನ ಆಗಿದೆ ಗೈಸ್, ಅವ್ಳಾಗಿದ್ದವಳೆ. ಇವಾಗ ಅವಳು ಸ್ನಾನಕ್ಕೆ ಹೋಗಿ ನೆಕ್ಸ್ಟ್ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಡೇ 2 ಆಗಿದ್ದೀವಿ. ಸೊ ಎಲ್ಲ ರೆಡಿಯಾಗಿ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಬನ್ನಿ ಇವರೆಲ್ಲ ಏನು ಮಾಡ್ತಾರೆ ಅಂತ ತೋರಿಸ್ತೀವಿ. ಅವಳು ರೆಡಿ ಆಗ್ತಾವಳೆ, ಇವಳು ಪ್ಯಾಕ್ ಮಾಡ್ತಾವಳೆ. ನಂದು ಒಂದು 80% ಎಲ್ಲ ಪ್ಯಾಕ್ ಆಗಿದೆ. ನೆಕ್ಸ್ಟ್ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಗುಡ್ ನೈಟ್ ಫ್ರೆಂಡ್ಸ್. ನಾವೆಲ್ಲ ಈ ರೀತಿ ರೆಡಿ ಆಗಿದ್ದೀವಿ. ಫೈನಲ್ ಔಟ್ಫಿಟ್ ನಮ್ದು ಒಳ್ಳೆ ರೋದನೆ ಆಗಿದೆ ಗೈಸ್. ಯಾವ್ದನ್ನ ಎಲ್ಲಿಟ್ವಿ ಅಂತಾನೆ ಗೊತ್ತಿಲ್ಲ. ಮೇಯ್ನ್ ಆಗಿ ಬೆಳಿಗ್ಗೆ ಕೊಡ್ತಾವಳೆ. ಗೋಡಂಬಿ ಬೇಡ, ದ್ರಾಕ್ಷಿ ಬದಲು. ಬೆಳಗ್ಗೆನೆ ನಾವು ಕ್ಲಿಪ್ ಅನ್ಕೊಂಡು ಎಷ್ಟು ಹುಡ್ಕಾಡ್ತಾ ಇದೀವಿ ಗೊತ್ತಾ. ಕ್ಲಿಪ್ ಇಲ್ಲ, ಏನಿಲ್ಲ. ನಾವ್ ಇಲ್ಲೇ ಇದೀವಿ, ನಮ್ಮಷ್ಟು ಇಲ್ಲೇ ಇದ್ದಾರೆ. ನಮಗ್ ಬೇಕಾಗಿರೋದು ಇವಾಗ ಸಿಗ್ತಿಲ್ಲ. ಇದು ಆಕ್ಚುಲಿ ಎಲ್ಲ ಹುಡುಗಿರ್ದು ಪರಿಸ್ಥಿತಿ ಇದೇನೆ. ಕ್ಲಿಪ್ ಜೊತೆ ತಗೊಂಬಂದವಳೆ, ಅಲ್ಲಷ್ಟೇ ಅಷ್ಟಿದೆ. ನಾನು ಚಪ್ಪಲಿ ತಂದಿಲ್ಲ ಗೈಸ್. ನಾವು ರೆಡಿ ಆಗಿದ್ದೀವಿ. ಇವಾಗ ಎಲ್ಲರೂ ಪ್ಯಾಕ್ ಮಾಡ್ತಾ ಇದ್ವಿ. ಪ್ಯಾಕ್ ಮಾಡ್ಬಿಟ್ಟು ಒಂದೆರಡು ರೀಲ್ಸ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 6:50 ಆಗಿದೆ. ಚೆಕ್ಔಟ್ ಆಗ್ತಾ ಇದೀವಿ ಗೈಸ್. ನೋಡಿ ಈ ರೀತಿ ನಾನು ಇಲ್ಲಿ ಎಲ್ಲ ಇವರು ನಡೀದಿ ಹೋಗೋದು ನಡೀದಿದ್ರು ಮನೆ ಗೈಸ್. ಎಲ್ಲ ಹೋಗ್ತಾ ಇದ್ದೀವಿ. ರೂಮಿಂದ ಹೊರಗೆ ಬಂದಮೇಲೆ ಮತ್ತೆ ರೂಮ್ಗೆ ಹೋಗಿದ್ವಿ. ಯಾಕಂತ ಹೇಳಿದ್ರೆ ನಾವು ವಾಟರ್ ಕ್ಯಾನ್ನ ಅಲ್ಲೇ ಮರ್ತು ಬಂದ್ಬಿಟ್ವಿ. ಅಟ್ಲೀಸ್ಟ್ ಆಚೆ ಬಂದಮೇಲೆ ನೆನಪಾಯಿತು. ಅದನ್ನು ತಗೊಂಡು ಹೋಗ್ತಾ ಇದೀವೆಲ್ಲ ಬಸ್ಸಲ್ಲಿ ಲಗೇಜ್ ಇರೋಕ್ಕೆ ಅಂತ. ಎಲ್ಲ ಲಗೇಜ್ ಇಟ್ಟು ನಾವು ಬಸ್ ಹತ್ತುದೋ. ಬಸ್ ಅಲ್ಲ, ನಮ್ಮ ರೂಮಿಂದ ಒಂದು ರೋಡ್ ಬಂತು ಗೈಸ್, ಅಷ್ಟೇ. ನಮ್ಮ ಬಸ್ಸೇ ಕೆಟ್ಟೋಯ್ತು. ಈಗ ನೆಕ್ಸ್ಟ್ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಡಿ ಹೇಳು. ಅಯ್ಯಪ್ಪ, ವೆದರ್ ಮಾತ್ರ ಸಗಲಾಗೈತೆ. ಸಕ್ಕತ್ತು ಅಂದ್ರೆ ಸಕ್ಕತ್ತಾಗೈತೆ. ಇದ್ಯಾವುದೋ ಕಾಟ ಕೇಳಿ ಅಂತೆ, ಮಡಿಕೇರಿ ಕಾಟ ಕೇಳಿ. ಇನ್ನು ಇದನ್ನ ಬಿಟ್ಟೆ ಹೋಗಿಲ್ಲ ಗೈಸ್. ನಾವು ಬಸ್ ಚೇಂಜ್ ಮಾಡ್ತಾ ಇದೀವಿ. ಆಯ್ತು ಗೈಸ್, ನಾವು ಹಿಂಗೆ ನಿಂತಿದ್ದೀವಿ ಬೇರೆ ಬಸ್ಗೆ. ನೆಕ್ಸ್ಟ್ ಈಗ ಕುಕ್ಕಿಸಿದ ಮನೆಗೆ ಹೋಗ್ತಾರೆ ಅಂತ ಪ್ಲಾನ್ ಇದೆಯಂತೆ. ಅದು ತುಂಬ ದೂರ ಆಯಿತು ಇಲ್ಲಿಂದ. ಇವಳಂತೂ ಟೈಮ್ ಸಿಗೋದೇ ಕಾಯ್ತಾ ಇರ್ತಾಳೆ. ಸಿಕ್ಕಿದ ಕಡೆ ರೀಲ್ಸು, ಫೋಟೋ, ಸಾಂಗು, ಬರೀ ಇವೆ ಇವಳ್ದು. ಸೊ ಈಗ ನಾವೇ ಒಂದು ಚಿಕ್ಕ ಗೇಮ್ ಮಾಡ್ತಾ ಇದೀವಿ. ಇವಳು ಆಕ್ಟ್ ಮಾಡ್ತಾಳೆ, ವೇಟ್ ಮಾಡಿರೋದು. ಇವಳು ಆಕ್ಟ್ ಮಾಡ್ತಾಳೆ, ನಾವು ಫೈಂಡ್ ಔಟ್ ಮಾಡ್ತೀವಿ. ಮಾಡ ಸಣ್ಣ ಬಿಡ್ತಿಲ್ಲ. ಕೆಟ್ಟೋಯ್ತು ಅನ್ನೋದು ನಮ್ಮ ರೋಡ್ ಮಧ್ಯದಲ್ಲಿ ಬಿಟ್ಟೋಯ್ತು. ನಾವೀಗ ಹೊಸ ಬತ್ತತ್ತಿ ಎಲ್ಲದು ಬಸ್ ಕೂತಿದ್ದೀವಿ ಗೈಸ್. ನೆಕ್ಸ್ಟ್ ನ್ಯೂ ಬಸ್ ನ್ಯೂ ಜರ್ನಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತೀವಿ. ಅಲ್ಲಿ ಏನು ಇಲ್ಲ ಅಂತ. ಈಗೆಲ್ಲರೂ ತಿಂಡಿಗೆ ಬಂದಿದ್ದೀವಿ ಉಡುಪಿ ಗಾರ್ಡನ್ಗೆ. ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮಲಗಿ ಎದ್ದು ಡ್ಯಾನ್ಸ್ ಮಾಡಿ ಎಲ್ಲ ಮುಗಿಸಿ ಬಂದು ಮಲಗಿಲ್ವಾ. ತಿಂಡಿ ಬಂದಿದೆ, ಎಲ್ಲ ತಿಂಡಿ ಮಾಡ್ತಾ ಇದ್ದೀವಿ. 3 ಜನನೂ ಒಂದೇ ತಗೊಂಡಿದ್ದೀವಿ. ಇವಾಗ ಇಡ್ಲಿ ತಿಂದ್ವಿ. ಹುಡುಗಿಯನ್ನ ಕಿವಿ ಕೇಳ್ತಾ ಇಲ್ಲ. ನಾವು ಇಬ್ರು ಮಾತಾಡ್ತಾರ ಕಿವಿ ಕೇಳ್ತಾ ಇಲ್ಲ ಅಂತ ಅಂತಾಳೆ. ಗಾಳಿಗೆ ಕಿವಿ ಕಟ್ಕೊಂಡಂಗಾಗಿದೆ ಅಂತ ವಾಯ್ಸ್ ಕೇಳ್ತಾ ಇಲ್ಲ ಅಂತ. ಇವಾಗ 3 ಜನನು ತಿಂದ್ವಿ, ತಿನ್ಕೊಂತಿದ್ವಿ. ಇವಾಗ ಇಲ್ಲಿಂದ ಹೊರಡ್ತೀವಿ ಗೈಸ್. ಸುಬ್ರಹ್ಮಣ್ಯ ತಲುಪೋಷ್ಟರಲ್ಲಿ ಇನ್ನೊಂದು 2 ಗಂಟೆ ಆಗುತ್ತೆ. ಇವಾಗ ತಿನ್ಕೊಂಡು ಬಂದ್ವಿ.
ಇನ್ನು ಬಸ್ ಹತ್ತಿರ ಕೂತಿದ್ದೀವಿ. ದೇವಸ್ಥಾನ ಸಿಗೋ ತನಕ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಅವರು ರೋಡಲ್ಲಿ ತಲೆ ಬಚ್ಕೊಂಬತ್ತವ್ರೆ ಗೈಸ್. ದೇವಸ್ಥಾನದಲ್ಲಂತೂ ತುಂಬ ರಶ್ ಇತ್ತು. ಅಲ್ಲಿ 1:45 or 1:30 ದರ್ಶನ ಆಗುತ್ತೆ ಅಂತ ಹೇಳಿದ್ದು. ನಾವು 10:50, 11 ಅನ್ನೋ ಟೈಮಿಂಗ್ಸ್ಗೆಲ್ಲ ಹೋಗಿದ್ವಿ. ಸೊ ಯೋಚನೆ ಮಾಡ್ತಾ ಇದ್ವಿ, ಏನು ಮಾಡೋದು, ದರ್ಶನ ಮಾಡ್ಕೊಂಡು ಹೋಗೋದಾ ಅಥವಾ ಫಸ್ಟು ಪ್ರಸಾದ ತಿನ್ನಕ್ಕೆ ಹೋಗೋಣವಾ, ಏನು ಮಾಡೋದ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ವಿ. ನಾವು ಮಾತಾಡ್ತಾ ಹಂಗೆ ನಮ್ಮ ಭೂಮಿ ನೋಡಿ ಸ್ಮೈಲ್ ಕೊಡ್ತಾ ಇದ್ಲು. ಗೈಸ್ ಇವಾಗ ನಾವು ಸೌತಡ್ಕದ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಬಸ್ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಆ್ಯಂಡ್ ಎಷ್ಟು ನಿದ್ದೆ ಬರ್ತೈತೆ ಅಂದರೆ ಬೆಳಗ್ಗೆನೆ ಎದ್ಬಿಟ್ಟು 4 ಗಂಟೆಗೆ ಎದ್ದಿರೋದು ಗೈಸ್. ಇವತ್ತು ನಾನು ತುಂಬಾ ನಿದ್ದೆ ಬರ್ತಿದೆ. ನನಗೆ ಬಂದ್ವಿ ಇಲ್ಲಿ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದಾಗ ಇಲ್ಲಿ ಸ್ಪೈಸಸ್ ಅಂತ ಕೆಂಪೆ ಅಂತ ಇದೆಯಲ್ಲ, ಅಲ್ಲಿ ನನ್ನ ಫ್ಯಾಮಿಲಿ ಜೊತೆ ಬಂದಾಗ 10th ನಾವು ಬಂದಿದ್ದೆ, ಬಜ್ಜಿ ಎಲ್ಲ ತಿಂದಿದ್ವಿ. ಇಲ್ಲ ಊಟ ಮಾಡ್ಕೊಂಡು ಇವತ್ತು ದೇವಸ್ಥಾನ ಪ್ರಸಾದ ತಿನ್ಕೊಂಡು ಸಕ್ಕತ್ತಾಗಿತ್ತು ಊಟ. ಐಸ್ ಕ್ರೀಮ್ ತೊಗೊಂಡ್ವಿ. ನಾನು ಬಟರ್ ಸ್ಕಾಚ್, ಇವಳು ಕಪ್ಪಾಯಿ ತಿನ್ಕೊಂಡಿದ್ದಾಳೆ. ಅಮ್ಮ ಚಾಕ್ಲೇಟ್ ಏನೋ ತೊಗೊಂಡಿದ್ದಾಳೆ. ನಾನು ಸಿಂಪಲ್ ಗೈಸ್ ಇದೊಂದು ತಿನ್ಕೊಂಡು ಇವಾಗ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಓಕೆನಾ. ಆಗ ಕಂಪ್ಯೂಟರ್ ಕ್ಲಾಸ್ ಕೂತಿದ್ರು ನನಗೆ ಐಸ್ ಕ್ರೀಮ್ ತಿಂತಾ ಮರದಡಿಲಿ ಕೂತಿದ್ದೀವಿ ಗೈಸ್. ಆಗ ನಾನು ಸುಂಡಲ್ಲಿ ನಾನು ಓದ್ತಿದ್ದು ಫಸ್ಟ್ ವಾಮಿಟ್ಟು ಮಾಡ್ಕೊಂಡ್ರೆ ಹೊರಗಡೆ ಕಳಿಸಿದ್ದು ಒಂದು ದಿನ. ಆಗ ನಾನು ಏನು ಮಾಡ್ತೀನಿ, ಬೇಕು ಬೇಕು ಅಂತ ಹೊರಗಡೆ ಬೆಳ್ಳಾಗ್ಬಿಟ್ಟು ನಾವು ಇವಾಗ ಧರ್ಮಸ್ಥಳ ಹತ್ರ ಬಂದಿದ್ದೀವಿ. ಧರ್ಮಸ್ಥಳ ಮುಂದೆ ಈಗ ನಾವು ಹಿಂದೆ ಇದ್ದೀವಿ. ಎಲ್ಲಿದ್ದೀವಿ ಅಂತ ಬ್ಯೂಟಿಫುಲ್ ಬ್ಯೂಟಿಫುಲ್. ಹೆಂಗಿದೆ ದೀಪ? ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ನಿಂತಿದ್ದಾರೆ ಅನ್ಕೊಂಡೆ. ಹಿಂಗೆ ಮೇಲತ್ತಿ ಮತ್ತೆ ಆ ಕಡೆ ಹೋಗಿ ಮತ್ತೆ ಹಿಂಗೆ ಇಳಿಬೇಕಂತ ಬೇಸಿದ್ದು. ಆಹಾ ಬರೀ ಡವ್ ಮಾಡ್ಕೊಳಗೆ ಬರೀ ಡವ್. ಎಲ್ಲೆಲ್ಲೋ ಸುತ್ಕೊಂಡು ಹಿಂಗೆ ಬಂದ್ವಿ. ಇಲ್ಲಿ ಎಕ್ಸಿಟ್, ಅಲ್ಲೊಂದು ದೇವಸ್ಥಾನ ಇದೆ, ಅದು ನೋಡ್ಕೊಂಡು ಇವಾಗ ಎಕ್ಸಿಟ್ ಆಗ್ತಿದ್ದೀವಿ. ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ. ಇವಾಗ ನಾವೆಲ್ಲ ಏನೇ ದೇವಸ್ಥಾನ ನಾನು ಹೇಳಲ್ಲ, ದೇವಸ್ಥಾನದ ಹೆಸರೇ ಗೊತ್ತಿಲ್ಲ, ಅದಕ್ಕೆ ಹೇಳಲ್ಲ ಅಂತಿದ್ದಾರೆ. ಹೆಸರು ನಮಗೂ ಇಲ್ಲ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಹೋದ್ಮೇಲೆ ಗೊತ್ತಾಗ್ತದೆ. ಪವರ್ಫುಲ್ ದೇವ್ರಂತೆ, ಏನೇ ಹರಕೆ ಕಟ್ಕೊಂಡ್ರು ಅದು ನೆರವೇರುತ್ತಂತೆ ಗೈಸ್. ಅದಕ್ಕೆ ಹರಕೆ ಹೊತ್ಕೊತೀವಿ. ಇದೇ ದೇವಸ್ಥಾನ ರುದ್ರ ದೇವಸ್ಥಾನ. ಸೂರ್ಯ ಮಣ್ಣಿನ ಹರಕೆ ಅಂತ ಟೆಂಪಲ್ ಹೆಸರು. ಅಲ್ಲಿ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ, ಈಗ ತಿಳ್ಕೊತೀವಿ ಗೈಸ್. ಹರಕೆ ಕಟ್ಕೊಂಡ್ರೆ ತೀರ್ಸೋದು ಸುಲಭ ಅಂತೆ. ಎಷ್ಟು ಒಂದು 50 ರೂಪೀಸ್ ಎಲ್ಲ ತೀರಿಸ್ಬೋದು. 100 ಎಲ್ಲ ಸಿಗುತ್ತೆ. ಸೊ ಹರಕೆ ಕಟ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಕಲ್ಯಾಣಿ ಅಲ್ಲಿ ನೋಡ್ಕೋತೀವಿ. ಹರಕೆ ಬೇಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇಬ್ಬರು ಹರಕೆ ಯಾರಿದು ನಮ್ಮ ಭೂಮಿ ನಮ್ಮ ಬ್ಲಾಗರ್ಸ್ ಅಂತ ಕರೀತಾ ಇದ್ದಾರೆ. ಖುಷಿ ಆಗ್ತಿದೆ. ಜೋಕ್ ಗೈಸ್, ಹೇಳಲ್ಲ, ಹೇಳ್ದೆ ಹೋದ್ರೆ ಹೋಗೆಲ್ಲೇ ಅಂತೀರಾ. ಹರಕೆಲ್ಲ ಆಯ್ತು. ಏನು ಗೋಲಿ ಸೋಡಾ ಇಲ್ಲಾಂದ್ರೆ ಏನಾದ್ರು ಕುಡಿಬೇಕು. ಅದೇ ನೀವು ಕೊಡ್ತೀರಿರು ಇದು. ಇವಾಗ ಸುಸ್ತಾಗಿದೆ ಮಸಾಲ ಗೋಳಿ ಸೋಡಾ ಹೇಳಿದ್ದಾರೆ. ಇನ್ನೇನು ಬರ್ತದೆ ಕುಡ್ಕೊಂಡು ಬಸ್ಸಿಗೆ ಹೋಗ್ತೀವಿ. ನಾವು ಎಲ್ಲ ಕಡೆನೂ ಹಿಡಿದ ಕಡೆ ಎಲ್ಲ ಒಂದಲ್ಲ ಒಂದು ಕುಡಿದಿದ್ದೀವಿ, ತಿಂದಿದ್ದೀವಿ ಅಷ್ಟೇ. ಸಾಕಾಗೋಗಿದೆ. ಯಾವಾಗ ರೂಮ್ಗೆ ಹೋಗ್ತೀವೋ ಅಂತ ಅನ್ನಿಸ್ತಿದೆ. ಸಖತ್ತು ಟೈರ್ಡ್ ಆಗಿದೆ. ಇವಾಗೆಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ. ಬಾಬಾಯ್. ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ದರ್ಶನ ಮಾಡಿಬಿಟ್ಟು ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಮಲ್ಕೊಳ್ಳೋದೇ ಇವತ್ತಿನ ಕೆಲಸ. ಆ್ಯಂಡ್ ಎಷ್ಟು ಸ್ಪೀಡಾಗಿ ಬರ್ತಾ ಇದೀವಿ ಅಂದರೆ ಟಕ ಟಕ ಅಂತ ರೆಡಿ ಆಗ್ತಾ ಇದೀವಿ. ಟಕ 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 ಅಂತ ಬರ್ತಾ ಇದ್ದೀವಿ. ಊಟ ಮಾಡಿಕೊಂಡು ಇವತ್ತು ಡೇಟು ಧರ್ಮಸ್ಥಳನೇ ಲಾಸ್ಟ್.
ಹೋಗಿ ಊಟ ಮಾಡ್ಕೊಂಡು ಇವತ್ತಿನ ಬ್ಲಾಗ್ ಮುಗಿಸ್ತೀವಿ ಗೈಸ್. ನಾನು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ರಶ್ ಆ್ಯಂಡ್ ಗೈಸ್ ಇಲ್ಲಿದೇನು ಅಂತಂದರೆ ಟ್ರೆಡಿಷ್ನಲ್ ಆಗಿ ಬರಬೇಕು ಅಂತ ಹೇಳಿದ್ರೆ, ಹಾಗಾಗಿ ಟ್ರೆಡಿಷ್ನಲ್ ಆಗಿ ವಿ ಆರ್ ಇನ್ ಟ್ರೆಡಿಷ್ನಲ್. ಇವಳಂತೂ ಲೋ ಬಿ ಪಿ ಅವಳು, ಎಲ್ಲೆಲ್ಲೋ ಕೂತ್ಕೋತಾಳೆ, ಎಲ್ಲೆಲ್ಲೋ ಬಿದ್ದೋಯ್ತಾಳೆ. ಎಲ್ಲಿ ಬಂದಿದ್ದೀವಿ ನಾವು? ಎಲ್ಲಿ ಬಂದಿದ್ದೀವಮ್ಮ ನಾವು? ಮಾಮಿಗೆ ಸಾರಿ ಕೇಳು. ಮಾಮಿ ಸಾರಿ, ಏನಪ್ಪ ಅದು ಮಂಗನಾಥ ಸ್ವಾಮಿ ಸಾರಿ. ಹಾಡು ಹೇಳಲ್ಲ ಇನ್ನೊಂದ್ಸತಿ ನಾನು ನೀನು ಕೂತ್ಕೊಂಡು ಹಾಡು ಹೇಳಲ್ಲ. ಶ್ರಮಿಸಿದೀನಿ ಹೋಗಿ. ಇಲ್ಲಿ ನೋಡ್ರಿ ಇಷ್ಟು ಜಾಸ್ತಿ ಇದೆ, ಮುಂದೆ ಹೋಗ್ತಾ ಇಲ್ಲ, ನಿಧಾನ ಆಗ್ತಿದೆ. ನಾನು ದರ್ಶನ ಮಾಡ್ತೀನಿ. ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗಿ ಅಲ್ಲಿ ಸಿಗ್ತೀವಿ. ದೇವಸ್ಥಾನದಲ್ಲಿ ಮುಂಚೆ ಹೋಗ್ತಿದ್ದೇವೆ. ಇವಾಗ ನೆಕ್ಸ್ಟ್ ಊಟ ಮಾಡಿಕೊಂಡು ನಮ್ಮ ರೂಮ್ಗೆ ಹೋಗಿ ಎಲ್ಲರೂ ಬಂದು ಫೋಟೋಸ್ ತಗೊಂಡು ಇವಾಗ ಊಟ ಅಂಥದ್ದು ಕಾಸು ಪ್ರಸಾದ ಸೇವಿಸೋಕ್ಕೆ ಹೋಗ್ತಾ ಇದ್ವಿ. ಅವರೆಲ್ಲ ರೂಲ್ಸ್ ಫಾಲೋ ಮಾಡ್ತಾರಲ್ಲ, ಹಿಂಗೆ ಹೋಗ್ಬೇಕು. ನಮ್ಗೆ ಹಂಗೆ ನೋಡಿ ಎಲ್ಲ ಹೆಂಗೆ ಬರ್ತಾ ಇದ್ವಿ. ತುಂಬ ರೂಲ್ಸ್ ಫಾಲೋ ಮಾಡಿ ಪ್ರಸಾದ ಅಂದಿದ ತಕ್ಷಣ ಎಲ್ಲ ಹಿಂಗೆ ಬಿಟ್ಟು ಹೊಂಟೋಗೋದು. ಕೆಳಗಡೆ ವರ್ಷ ಆಗಿತ್ತು, ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಿದ್ವಿ. ನೆಲದ ಮೇಲೆ ಇದಾದ್ಮೇಲೆ ನಾವು ಫಸ್ಟ್ ಟೈಮ್ ಇವತ್ತು ದಿನ ಪೂರ್ತಿ ನಮಗೆ ಬೆಳಿಗ್ಗೆ ನಾಷ್ಟ ಊಟ ಎಲ್ಲ ದೇವಸ್ಥಾನದಲ್ಲೇ ಆಗಿತ್ತು. ತಿಂದಾಯಿತು. ಈಗ ನೆಕ್ಸ್ಟ್ ನಾವು ರೂಮ್ಗೆ ಹೋಗಿ ಸ್ಲೀಪ್ ಮಾಡೋದೊಂದೇ ಬಾಕಿ. ಇವತ್ತೊಂದು ಲಾಸ್ಟ್ ಡೇಟ್ ಇವತ್ತಕ್ಕೆ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀವಿ. ಹೆವಿ ಟೈರ್ಡ್ ಆಗಿದೆ ಗೈಸ್. ಕಾಲೆಲ್ಲ ಕುಂದು ಆನೆ ಹೌದು ಗೈಸ್, ಆನೆ ಬಂದಿದೆ. ಧರ್ಮಸ್ಥಳದಲ್ಲಿ ನಾವು ಹಾಲ್ ಮಾಡ್ಕೊಂಡಿದ್ದೋ. ನೆಕ್ಸ್ಟ್ ನಾವು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಲಿಗೆ ಬರ್ತಾ ಇದ್ದಂಗೆ ಎಲ್ಲರೂ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು, ಕೆಲವೊಬ್ರು ಫೋನ್ ನೋಡೋರು ಫೋನ್ ನೋಡ್ತಾಯಿದ್ರು, ಮಲಗಿರೋರು ಮಲಗಿದ್ರು. ನಾವು ಈ ರೀತಿ ಸಾಂಗು ವಿಡಿಯೋ ಅದು ಇದು ಅಂತ ಚಿಟ್ ಮಾಡಿಕೊಂಡು ನಾವೆಲ್ಲರೂ 11:30 ಹಂಗೆ ಫ್ಲ್ಯಾಟ್ ಆದೋ ಗೈಸ್. ಬ್ಲಾಗ್ ಇಷ್ಟ ಆಗಿತ್ತು. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.